Welcome my dear students. Now for second PC, now we are going to discuss third model paper which is selected by Tumkur District Mathematics Forum Helping Handbook. In third model paper, already first part A, part B, part C are completed. Now we are going to start part D. It has 10 questions of which 6 answer ಮಾಡಬೇಕು. ಅದರಲ್ಲಿ 39 ಆಸ್ ವೆಲ್ ಪಾರ್ಟ್ ಡಿನಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಯಾವುದೇ ಮಾಡೆಲ್ ಪೇಪರ್ ತೊಗೊಂಡ್ರು ಮ್ಯಾಕ್ಸಿಮಮ್ ರಿಪೀಟೆಡ್ ಆಗಿರುತ್ತೆ. ನಂಬರ್ಸ್ಗಳು ಚೇಂಜಸ್ ಬಿಟ್ಟರೆ ಪ್ರಾಬ್ಲಮ್ಸ್ ಆರ್ ಆ್ಯಸ್ ಯೂಶುವಲ್. 39 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಮಾಡಿದ್ದೇನೆ. 39 ಫಸ್ಟ್ ಮಾಡೆಲ್ ಪೇಪರಲ್ಲಿದೆ. 1 ಮತ್ತು ಆನ್ ಟು ಡಿಸ್ಕಸ್ ಮಾಡೋದು. ಇಲ್ಲಿ ಇನ್ಸ್ಟೆಡ್ ಆಫ್ 1 ಇಂಜೆಕ್ಟಿವಿಟಿ, ಆನ್ ಟುಗೆ ಸರ್ಜೆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈ ಪ್ರಾಬ್ಲಮ್ಸನ್ನು ಮಾಡ್ತೇನೆ. 1 ಮತ್ತು ಆನ್ ಟು ಅಂತ ಕೊಟ್ಟಿದ್ದರೆ ಸೇಮ್ ಆ್ಯಸ್ ಇಟ್ ಈಸ್. ಓಕೆ, ಇಂಜೆಕ್ಟಿವಿಟಿ ಅಂತ ಕೊಟ್ಟರು ಅದೇ ಥರ ಮಾಡಬೇಕು, ಸರ್ಜೆಕ್ಟಿವಿಟಿ ಅಂತ ಕೊಟ್ಟರು ಅದೇ ಥರ ಮಾಡಬೇಕು. ಅಂದರೆ 1 ಈಸ್ ಎನಿ ಬಟ್ ಇಂಜೆಕ್ಟಿವಿಟಿ, ಆನ್ ಟುಗೆ ಸರ್ಜೆಕ್ಟಿವಿಟಿ ಅಂತ ಕರೀತಾರೆ. 39 ಚೆಕ್ ದ ಇಂಜೆಕ್ಟಿವಿಟಿ ಆ್ಯಂಡ್ ಸರ್ಜೆಕ್ಟಿವಿಟಿ ಆಫ್ ದಿ ಫಂಕ್ಷನ್ ಗಿವನ್. ಅಗೇನ್ ನಾನು ಇಲ್ಲಿ ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ಆ್ಯಸ್ ವೆಲ್ ಹೆಲ್ಪಿಂಗ್ ಹ್ಯಾಂಡ್ ಬುಕ್ಕು ಅದಿದ್ದರೆ ಒಳ್ಳೆಯದು. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಇಲ್ಲೇನು ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ ದಿ ಕ್ವಶನ್ಸ್ ರಿಲೇಟೆಡ್ ಟು ಅವರ್ ಮಾಡಲ್ ಪೇಪರ್ ವಿಚ್ ಇಸ್ ಸೆಲೆಕ್ಟೆಡ್ ಬೈ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಿಂದ ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಏನು ಮಾಡಿದ್ದೇವೆ ಅದರಲ್ಲಿರ್ತಕ್ಕಂಥ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನಾನು ಅದಕ್ಕೋಸ್ಕರ ರಫಾಗಿ ಫುಲ್ ಕಂಪ್ಲೀಟಾಗಿ ಕೆಲವು ಕ್ವಶನ್ಸ್ ಬರೆದಿರ್ತೇನೆ, ಕೆಲವು ಬರೆದಿರಲ್ಲ. ಮತ್ತು ಆಲ್ರೆಡಿ ಪ್ರೀವಿಯಸ್ ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2 ಅದರಲ್ಲಿ ಆಗಿರ್ತಕ್ಕಂಥ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಸೇಮ್ ಪ್ರಾಬ್ಲಮ್ಸ್ ಆಗಿದ್ದರೆ ಪ್ರೀವಿಯಸ್ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿರ್ತೇನೆ. ಅದನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೇನೆ. ಅಲ್ಲೇ ನೋಡ್ಕೊಂಡು ವರ್ಕೌಟ್ ಮಾಡಿ ರಿಪೀಟ್ ಆಗಿದ್ದರೆ ಓಕೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೀನಿ. ನೋಡಿ 39 1 ಆನ್ ಟು ಅಂತ ಕೊಟ್ಟಿದ್ದರೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ನಾವು ಇಂಜೆಕ್ಟಿವಿಟಿ ಮತ್ತು ಸರ್ಜೆಕ್ಟಿವಿಟಿ ಅಂತ ಕೊಟ್ಟಿರೋದ್ರಿಂದ ಸೇಮ್ ಪ್ರಾಬ್ಲಮ್ ವರ್ಡ್ ಚೇಂಜ್ ಮಾಡಿದ್ದಾರೆ. ಗಿವನ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 - 4x. 3 - 4x ಫಾರ್ 1 ಇಂಜೆಕ್ಟಿವಿಟಿ. ಫಾರ್ ಇಂಜೆಕ್ಟಿವಿಟಿ 1 ಅನ್ನೋದು ಇಂಜೆಕ್ಟಿವಿಟಿ ಅಂತ ಕರಿತೀವಿ ಅಷ್ಟೇ. ಇಂಜೆಕ್ಟಿವಿಟಿ 1 ಅನ್ನೋದು ಇಂಜೆಕ್ಟಿವಿಟಿ. ಸೇಮ್ ಕಂಡೀಷನ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಅಂತ ನಾವು ಪ್ರೂವ್ ಮಾಡಬೇಕು. ನಾವು ಗಿವನ್ ಎಫ್ ಆಫ್ x ಈಸ್ ಈಕ್ವಲ್ ಟು 3 - 4x. ಹಿಯರ್ ಇನ್ ದ ಪ್ಲೇಸ್ ಆಫ್ x1 ಇದೆ. RHS ಅಲ್ಲಿ ಎಲ್ಲಿ x ಇರುತ್ತೆ ವೇರ್ ಎವರ್ x there will be substitute in the place of x1. 3 - 4x1 is equal to f of x2 3 - 4x2. Now in left side and right side same term with same sign are get cancel. Remaining -4x1 is equal to -4x2. -4 - 4 get cancel. It implies x1 is equal to x2. F is injectivity. Injectivity. ಓಕೆ 1 ಅನ್ನೋದು ಇಂಜೆಕ್ಟಿವಿಟಿ ಅಂತ ಕರಿತಾ ಇದೀವಿ ಅಷ್ಟೇ. ಫಾರ್ ಆನ್ ಟು, ಫಾರ್ ಸರ್ಜೆಕ್ಟಿವಿಟಿ. ಆನ್ ಟು ಅಂದ್ರೆ ಒಂದೇ, ಸರ್ಜೆಕ್ಟಿವಿಟಿ ಅಂದ್ರೆ ಒಂದೇ. ಸರ್ಜೆಕ್ಟಿವಿಟಿ ಅಂದರೆ ಆನ್ ಟು. ನಾವು ಪುಟ್ ಅಲ್ಲಿ ಯಾವ ಥರ ಮಾಡಿದ್ದೀವೋ ಅದೇ ಥರನೇ ಪುಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ. ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಮಾಡಬೇಕು ಅಂತ ಮೈಂಡಿಗೆ ಬರಲಿ. ಎಫ್ ಆಫ್ ಎಕ್ಸ್ ಅಂದರೆ ನಾವು 3 - 4x ಈಸ್ ಈಕ್ವಲ್ ಟು ವೈ. ನಾವು -4x ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ರೇಟ್ಗೆ ಹೋದರೆ +3, ರೇಟ್ಗೆ ಹೋದರೆ -3 ಆಗುತ್ತೆ. y - 3. ನಾವು x ಈಸ್ ಈಕ್ವಲ್ ಟು y - 3 ಬೈ -4. ಬೇಕಾದರೆ ನೀವು y - 3 ಮೈನಸ್ ಕಾಮನ್ ತೆಗೆದ್ರು -3 - y ಬೈ -4 ಮೈನಸ್ ಬೈ ಕ್ಯಾನ್ಸಲ್ ಮಾಡ್ಬೋದು ಬೇಕಾದರೆ. ಬ್ಯಾಡ್ ಅಂದರೆ y - 3 ಬೈ -4 ಇರಲಿ, ತೊಂದರೆ ಏನಿಲ್ಲ. ಬಿಲಾಂಗ್ಸ್ ಟು ಕೋಡೊಮೈನ್. ಇದನ್ನು ಡೊಮೈನ್ ಅಂತ ಕರಿತೀವಿ, ಇದು ಕೋಡೊಮೈನ್ ಅಂತ ಕರಿತೀವಿ. ಸಚ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ದೇರ್ ಫೋರ್ ಎಫ್ ಈಸ್ ಆನ್ ಟು. ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಮಾಡಿದ ತಕ್ಷಣ ಬಿಲಾಂಗ್ಸ್ ಟು ಕೋಡೊಮೈನ್. ಏನಿರುತ್ತೋ ಅದು ಏನನ್ನ ಕೊಟ್ಟಿರ್ಬೋದು ನಿಮಗೆ. ಕೋಡೊಮೈನ್ ಅಂದರೆ ಆ ಫಂಕ್ಷನ್ಸ್ಗೆ ರಿಲೇಟೆಡಾಗಿ ಕೊಟ್ಟಿರ್ತಾರೆ. ಸಚ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ಎಫ್ ಈಸ್ ಆನ್ ಟು. ದೇರ್ ಫೋರ್ ಲಾಸ್ಟ್ಗೆ ಕನ್ಕ್ಲೂಷನ್ ಪ್ರತಿಯೊಂದು ಬರಿತಾ ಇರ್ತೀವಿ. ಎಫ್ ಈಸ್ both 1 1 and on 2 are
F is both injectivity and surjectivity. If the function is injectivity and surjectivity, the function is bijective function. The function satisfied both 1 1 and on 2 is called bijective function. A function satisfied injectivity and surjectivity is called bijective function. Question ಒಳಗಡೆ is it bijective function ಅಂತ ಕೇಳಿದರೆ, yes, it is a bijective function. Why? The function is injectivity and surjectivity, therefore the given function is bijective function. Okay, conclusion ಬರೀಬೇಕು ಲಾಸ್ಟ್ಗೆ. F is both injectivity and surjectivity. ರಿಪೀಟೆಡ್ ಪ್ರಾಬ್ಲಮ್ಮು, ವರ್ಡ್ ಚೇಂಜ್ ಆಗಿದೆ ಅಷ್ಟೇ, ಅದಕ್ಕೋಸ್ಕರ ಮಾಡಿದೆ. ಸೇಮ್ 2 ಮಾಡಲ್ ಪೇಪರ್ ಆದರೂ ಆಲ್ರೆಡಿ ಆಗಿದೆ, ಇದು 3ನೇ ಮಾಡಲ್ ಪೇಪರ್ ಅಲ್ಲದೆ 4th 5th ಯಾವುದೇ ಮಾಡಲ್ ಪೇಪರ್ ತಗೊಂಡ್ರು 1 1 ಬದಲಾಗಿ ಇಂಜೆಕ್ಟಿವಿಟಿ ಇರುತ್ತೆ, ಆನ್ ಟು ಬದಲಾಗಿ ಸರ್ಜೆಕ್ಟಿವಿಟಿ ಇರುತ್ತೆ. ಮತ್ತು f(x) = p/q ಫಾರ್ಮುಲಾ ಕೊಡ್ಬೋದು, ಈ ಥರ ಲೀನಿಯರ್ ಬೇಕಾದ್ರೂ ಕೊಡ್ಬೋದು. ಮಾಡ್ತಕ್ಕಂಥ ಮೆಥಡೆಲ್ಲ ಸೇಮ್. ನೆಕ್ಸ್ಟ್ 40, ಇದು ಆಲ್ರೆಡಿ ರಿಪೀಟ್ ಆಗಿದೆ. ಮೆಟ್ರಿಕ್ಸ್ ಪ್ರಾಬ್ಲಮ್ಸು ಸ್ವಲ್ಪ 3x3 ಮೆಟ್ರಿಕ್ಸ್ ಕೊಟ್ಟಿರೋದ್ರಿಂದ ನಾನು ಟ್ರೈ ಮಾಡ್ತೇನೆ. ಓಕೆ, ಆಲ್ರೆಡಿ ಆಗಿದೆ ರಿಪೀಟ್ ಪ್ರಾಬ್ಲಮ್ಸ್. ಇದು ಮೆಟ್ರಿಕ್ಸ್ ಎ 1 2 ಎಲಿಮೆಂಟ್ಸು, ಮೆಟ್ರಿಕ್ಸ್ ಬಿ ಮೆಟ್ರಿಕ್ಸ್ ಸಿ ಎಲ್ಲ 3x3ನಲ್ಲಿದೆ. ಕಂಪ್ಯೂಟ್ a + b ಆ್ಯಂಡ್ b - c. ಫಸ್ಟ್ ಯು ಕ್ಯಾನ್ ಫೈಂಡ್ ಔಟ್ a + b ಮೆಟ್ರಿಕ್ಸ್ ಕಂಡಿಡ್ಕೊಳ್ಳಿ, ಆಮೇಲೆ b - c ಮೆಟ್ರಿಕ್ಸ್ ಕಂಡಿಡ್ಕೊಳ್ಳಿ. ಆಲ್ಸೋ ವೆರಿಫೈ a + b - c is equal to a + b - c. ಫಸ್ಟ್ a + b, ಫಸ್ಟ್ a + b. ನಾವು a + b ಕೂಡಬೇಕಾದ್ರೆ ಭಾರಿ ಹುಷಾರಾಗಿ ಕೂಡಬೇಕು. a + b 1 2 -3 5 0 2 1 - 1 1 plus b matrix 3 - 1 2 4 2 5 2 0 3. ನಾವು ಆ್ಯಡ್ ಮಾಡಬೇಕಾದ್ರೆ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಆ್ಯಡ್ or ಸಬ್ಟ್ರ್ಯಾಕ್ಟ್ ದೇರ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ನಾವು 1 + 3 4 2 - 1 1 ಇಲ್ಲಿ ಪ್ಲಸ್ ಇದ್ದಾಗ ಈ ಮೆಟ್ರಿಕ್ಸ್ ಒಳಗಡೆ ಸೈನ್ ಏನು ಚೇಂಜಸ್ ಆಗಲ್ಲ, ಡೈರೆಕ್ಟಾಗಿ ಎಲಿಮೆಂಟ್ ಹತ್ರನೇ ಓಡ್ಬೋದು ನೀವು. 1 + 3 4 2 - 1 1 -3 + 2 -1 5 + 4 9 0 + 2 2 2 + 5 7 1 + 2 3 -1 + 0 -1 1 + 3 is nothing but 4. a + b is equal to ಈ ಮೆಟ್ರಿಕ್ಸ್ ಇದೆ, ಕಾಲ್ ಇಟ್ ಆಸ್ ನೇಮ್ ಬೇಕಾದ್ರೆ ಕೊಟ್ಕೊಳ್ಳಿ. ನೆಕ್ಸ್ಟ್ b - c, b - c. ನಾವು b 3 - 1 2 4 2 5 2 0 3. ಯಾವ್ದು ಈಸಿ ಇರುತ್ತೆ ಅದೇ. ಒಂದು ಎಲಿಮೆಂಟ್ ಏನು ತಪ್ಪು ಮಾಡ್ಕೊಂಡ್ರೆ ಎಲ್ಲ ತಪ್ಪಾಗೋಗ್ಬಿಡುತ್ತೆ. ನಾನು ಫಸ್ಟ್ ವಿಡಿಯೋದು ಫಸ್ಟ್ ಮಾಡಲ್ ಪೇಪರಲ್ಲಿ ಹೇಳಿದ್ದೇನೆ, ಸೆಕೆಂಡ್ ಮಾಡಲ್ ಪೇಪರಲ್ಲಿ ಹೇಳಿದ್ದೇನೆ. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೂ ನಾವು ಮೆಟ್ರಿಕ್ಸಿಂದ ಮೆಟ್ರಿಕ್ಸ್ಗೆ ಕೂಡೋದೇ ಇಂಪಾರ್ಟೆಂಟು, ಸಬ್ಟ್ರ್ಯಾಕ್ಟ್ ಮಾಡೋದೇ ಇಂಪಾರ್ಟೆಂಟು. ನಾವು 3 - 1 2 4 2 5 2 0 3 -4 1 2 0 3 2 1 -2 3. ನಾವು ಈ ಮೆಟ್ರಿಕ್ಸಿಂದ ಈ ಮೆಟ್ರಿಕ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಈ ಮೈನಸನ್ನು ತೊಗೊಂಡು ನೀವು ಸಬ್ಟ್ರ್ಯಾಕ್ಟ್ ಮಾಡಬೇಕು. 3 - 4 ನೋಡಿ, 3 - 4 -1 -1 -1 -2 2 -2 0 4 -0 4 2 -3 -1 5 -2 3 2 -1 1 0 minus into minus plus 2 2 5 3 -3 0. okay ನೋಡಿ, 3 - 4 -1 -1 -1 -2 2 -2 0 4 -0 4 2 -3 -1 5 -2 3 2 -1 1 0. ಇಲ್ಲೊಂದು ಮೈನಸ್ ಇದೆಯಲ್ಲ, ಪ್ಲಸ್ ಆಗ್ಬಿಡುತ್ತೆ. 0 + 2 2 3 -3 0. This is B - C matrix, call it as 2. Now consider LHS, consider A plus of B minus C. ಈಗ ನಾವು ವೆರಿಫೈ ಮಾಡಿ ಅಂತ ಹೇಳಿರೋದ್ರಿಂದ ಇದು ಲೆಫ್ಟ್ ಸೈಡ್ ತೊಗೊಬೇಕು ಮತ್ತು ರೈಟ್ ಸೈಡ್ ತೊಗೊಂಡು ಅವೆರಡು ಈಕ್ವಲ್ ಆಗುತ್ತಾ ನೋಡಬೇಕು. ಓಕೆ, A plus of B minus C, A plus of
B minus C. A 1 2 minus 3. ಓಕೆ, ಎಲಿಮೆಂಟ್ ಬರ್ಕೊಬೇಕಾದ್ರೆ ಹುಷಾರು ಬರ್ಕೋಬೇಕು. 1 ಮೈನಸ್ ಮಿಸ್ಟೇಕ್ ಆಯಿತು ಹೊರಟೋಯ್ತು. 1 2 minus 3 5 0 2 1 minus 1 1. ದಿಸ್ ಇಸ್ A ಪ್ಲಸ್ B minus C ಮೆಟ್ರಿಕ್ಸ್ ಇಲ್ಲಿ ಕಂಡಿರ್ತೀರಲ್ಲ. -1 -2 0 4 -1 3 1 2 0. ನಾವು ಇವೆರಡನ್ನು ಆ್ಯಡ್ ಮಾಡೋಣ. 1 ಇಲ್ಲಿ ಪ್ಲಸ್ ಇದ್ದಾಗ ಒಳಗಡೆ ಇರ್ತಕ್ಕಂಥ ಸೈನ್ ಚೇಂಜ್ ಆಗಲ್ಲ. 1 -1 0 2 -2 0 -3 plus 0 -3 5 plus 4 9 0 -1 -1 2 plus 3 5 1 plus 1 2 -1 plus 2 1 1 plus 0 1. ಕಲಿಟ್ ಸಪೋಸ್ ಇದಕ್ಕೆ P ಅಂತ ಕೊಡ್ತೀನಿ. ನೇಮ್ ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಅಥವಾ 3 ಅಂತಲೇ ಕೊಡಿ, ಏನು ತೊಂದರೆ ಏನಿಲ್ಲ. 3. ನೆಕ್ಸ್ಟ್ RHS A plus B minus C. Consider A plus B minus C, A plus A minus C. A plus B ಕಂಡಿರ್ತೀರಿ ಮೆಟ್ರಿಕ್ಸು. 4 1 -1 9 2 7 3 -1 4 minus C matrix 4 1 2 0 3 2 1 -2 3. again ಇವೆರಡು ಸಬ್ಟ್ರಾಕ್ಟ್ ಮಾಡೋಣ. 4 -4 0 1 -1 0 -1 -2 -3 9 -0 9 2 -3 -1 7 -2 5 3 -1 2 -1 ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಗುತ್ತೆ. -1 plus 2 1 4 -3 1. ಕಾಲ್ ಇಟ್ ಆಸ್ 4. ಈಗ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು, ಇದು ಲೆಫ್ಟ್ ಸೈಡು A ಪ್ಲಸ್ ಆಫ್ B ಮೈನಸ್ C ಲೆಫ್ಟ್ ಸೈಡ್, A ಪ್ಲಸ್ B ಮೈನಸ್ C ರೈಟ್ ಸೈಡ್. ಅದನ್ನು 3 and 4 ಎರಡು ಈಕ್ವಲ್ ಆಗುತ್ತೆ ನೋಡೋಣ. 0 0 -3 9 -1 5 2 1 1 ಕರೆಕ್ಟ್ ಆಗಿದೆ. ಫ್ರಮ್ 4 and 3, ಫ್ರಮ್ ಕನ್ಕ್ಲೂಷನ್ 4 and 3 ಅಥವಾ 3 and 4 ಆರ್ ಈಕ್ವಲ್, ಎರಡು ಈಕ್ವಲ್ ಆಗಿದೆ. ದೇರ್ ಫೋರ್ A ಪ್ಲಸ್ ಆಫ್ ಕಂಡೀಷನ್ ಬರೆದ್ರೆ ಆಯಿತು. ಫ್ರಮ್ 3 and 4 ಆರ್ ಈಕ್ವಲ್, ದೇರ್ ಫೋರ್ A ಪ್ಲಸ್ B A ಪ್ಲಸ್ ಆಫ್ B ಮೈನಸ್ C ಈಸ್ ಈಕ್ವಲ್ ಟು A ಪ್ಲಸ್ B ಮೈನಸ್ C ಈಸ್ ವೆರಿಫೈಡ್. ಓಕೆ, ಈ ಥರ ಕೂಡೋದು ಕಲಿಯೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 41. ಅದನ್ನು ನಾನು ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಮಾಡಲ್ ಪೇಪರ್ ತೊಗೊಂಡ್ರು ಆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆಲ್ರೆಡಿ ನಾನು ಆ ಮಾಡಲ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ಏನದು ಅಂತ ಗೊತ್ತಿದೆ. 41. ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಯೂಸಿಂಗ್ ಮೆಟ್ರಿಕ್ಸ್ ಮೆಥಡ್. ಫಸ್ಟ್ ಮಾಡಲ್ ಪೇಪರಲ್ಲೂ ಆಗಿದೆ, ಸೆಕೆಂಡ್ ಮಾಡಲ್ ಪೇಪರಲ್ಲೂ ಆಗಿದೆ, ಈ ಮಾಡಲ್ ಪೇಪರಲ್ಲೂ ಬರುತ್ತೆ, ಮುಂದೆ ಬರ್ತಕ್ಕಂಥ ಮಾಡಲ್ ಪೇಪರಲ್ಲೂ ಇರುತ್ತೆ. ಮೆಟ್ರಿಕ್ಸ್ ಮೆಥಡ್ ಮಾಡ್ಬೇಕಾದ್ರೆ ಚೆನ್ನಾಗಿ ಗೊತ್ತಿದೆ. ಮೆಟ್ರಿಕ್ಸ್ A ಬರ್ಕೊಬೇಕು, ಮೆಟ್ರಿಕ್ಸ್ X ಬರ್ಕೊಬೇಕು, ಮೆಟ್ರಿಕ್ಸ್ B ಬರ್ಕೊಬೇಕು. ಮೆಟ್ರಿಕ್ಸ್ A is obtained by the coefficients of x, y, z. X ಮೆಟ್ರಿಕ್ಸ್ ಕಾಲಮಲ್ಲೇ ಬರ್ಕೊಬೇಕು x, y, z. B ಮೆಟ್ರಿಕ್ಸು ಕಾನ್ಸ್ಟೆಂಟ್ಸು 8 1 4 ಕಾಲಮಲ್ಲೇ ಇರಬೇಕು. ನಾವು ಫಾರ್ಮುಲಾ ಚೆನ್ನಾಗಿ ಗೊತ್ತಿದೆ. ನಾವು ಇನ್ವರ್ಸ್ ಆಫ್ A ಇಂಟು B. ಇನ್ವರ್ಸ್ ಆಫ್ A ಅಂದರೆ 1/determinant ಆಫ್ A ಇಂಟು ಅಡ್ಜಾಯಿಂಟ್ A ಇಂಟು B. ಡಿಟರ್ಮಿನೆಂಟ್ ಆಫ್ A ಫೆಮಿಲಿಯರ್ ಅದು. ಅಡ್ಜಾಯಿಂಟ್ ಅಂದರೆ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೋಫ್ಯಾಕ್ಟ್ರನ್ನ ಕಂಡುಹಿಡ್ಕೊಬೇಕು, ಗುಣಿಸ್ತೀರಿ. ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ RHS ಅಲ್ಲಿ ಕಾಲಮ್ ಮೆಟ್ರಿಕ್ಸೇ ಬರುತ್ತೆ. ಯಾಕೆಂದರೆ X ಅಂದರೆ ಈಸ್ ದ ಬಟ್ X by Z, X is equal to Y is equal to Z is equal to. ಪ್ರಾಬ್ಲಮ್ಸು ವೆರಿ ವೆರಿ ಇಂಪಾರ್ಟೆಂಟ್, ಬರಲೇಬೇಕು. ಓಕೆ, ಫಸ್ಟ್ ಮಾಡಲ್ ಪೇಪರಲ್ಲೂ ಇದೆ, ಸೆಕೆಂಡ್ ಮಾಡಲ್ ಪೇಪರಲ್ಲೂ ಇದೆ, ಪ್ರತಿಯೊಂದು ಮಾಡಲ್ ಪೇಪರಲ್ಲೂ ಇರುತ್ತೆ. ನೆಕ್ಸ್ಟ್ 42ನೇ ಕ್ವಶನ್ಸು. ಈಗ ನಾನೇನು ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದನ್ನು ಫಾಲೋ ಮಾಡ್ತಾ ಇರೋರಿಗೆ ಸೇಮ್ ಇದೆ, ರಿಪೀಟ್ ಇದೆ. ಓಕೆ, ಹೊಸ್ತಾ ನೋಡ್ತಾ ಇರ್ತಕ್ಕಂಥವ್ರು ಯಾರು ಇದ್ದರೆ ದಯವಿಟ್ಟು ಇದೇ ಫಸ್ಟ್ ನೋಡ್ತಾ ಇದ್ದೀವಿ ಸರ್ ಅಂದರೆ, ನಾನು ಆಲ್ರೆಡಿ ಏನು ಫಸ್ಟ್ ಮಾಡಲ್ ಪೇಪರು ಮತ್ತು ಸೆಕೆಂಡ್ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೇನೆ, ಒಂದು ಸತಿ ಗ್ಲ್ಯಾನ್ಸ್ ಮಾಡಿ ಆಟೋಮೆಟಿಕಲಿ ಅರ್ಥವಾಗುತ್ತೆ. ಓಕೆ, 42. If y is equal to sin inverse of x, then prove that 1 minus x square into y2 minus x by 1 is equal to 0. ಇದು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ಕೊತೀನಿ ನಾನು. y is equal to sin inverse x ಕೊಡಲಿ,
ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಕೊಡಲಿ, ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಕೊಡಲಿ, ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಕೊಡಲಿ, ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಕೊಡಲಿ, ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಕೊಡಲಿ. ಯಾವುದೇ ಕೊಟ್ಟರು ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಥರ ಇರುತ್ತೆ ನೋಡಿ. ಈಗ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಪ್ರೂವ್ ಮಾಡಿ ಅಂತ ಕೇಳ್ತಾರೆ 5 ಮಾರ್ಕ್ಸ್ಗೆ. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ y1 or dy over dx or y dash. What is the derivative of sin inverse of x? 1 by root of 1 minus x square. Cross multiplication ಮಾಡಿ. Root of 1 minus x square into y1 is equal to 1. ಇದನ್ನು ಕ್ರಾಸ್ ಮಾಡಿದಾಗ root of 1 minus x square into y1 is equal to 1. ಬೇಕಾದರೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಎಗೇನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ನಡೆಯುತ್ತೆ. ಪ್ರಾಡಕ್ಟ್ ಅಪ್ಲೈ ಮಾಡ್ತೀರಿ. ಈ ರೂಟ್ ಬರೋದ್ರಿಂದ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ರೂಟ್ ಕ್ಯಾನ್ಸಲ್ ಆಗುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಬ್ರ್ಯಾಕೆಟಲ್ಲೇ ಬರೀಬೇಕು, ಇಂಟು y1 ಇರೋದು y1 ಸ್ಕ್ವೇರ್ ಆಗುತ್ತೆ. ಆರ್ ಎಚ್ ಎಸ್ ಅಲ್ಲಿ 1 ಇದೆ, 1 ಸ್ಕ್ವೇರ್ ಮಾಡಿದ್ರೆ 1 ಆಯಿತು. ನಾವು ಎಗೇನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎಗೇನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದು ಫಸ್ಟ್ ಫಂಕ್ಷನ್ನು, ಇದು ಸೆಕೆಂಡ್ ಫಂಕ್ಷನ್ನು ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್. ನಮಗೆ ಗೊತ್ತಿದೆ ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಇಸ್ ಈಕ್ವಲ್ ಟು ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಫಸ್ಟ್ ಫಂಕ್ಷನ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ವಾಟ್ ಇಸ್ ದ ಡೆರಿವೇಟಿವ್ ಆಫ್ y1 ಸ್ಕ್ವೇರ್ ಅಂದರೆ 2y1 ಇಂಟು y1ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು y2. ವಾಟ್ ಇಸ್ ದ ಡೆರಿವೇಟಿವ್ ಆಫ್ y1? What is the derivative of y square? 2y into y1. What is the derivative of y1 square? 2y1 into y2. ಈ y1ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಪ್ಲಸ್ ಸೆಕೆಂಡ್ ಫಂಕ್ಷನ್ y1 ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ 2x. 1ಗೆ 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ಗೆ 2x ಮೈನಸ್ 2x ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಇಲ್ಲಿ ಕೆಲವು ಸಲ ಏನು ಮಾಡ್ತಾರೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬ್ರ್ಯಾಕೆಟ್ ಹಾಕಲ್ಲ ಕೆಲವರು. ವಾಟ್ ಆರ್ ದಿ ಪ್ರಾಬ್ಲಮ್ಸ್ ನೋಡಿ. ಹೌ ಟು ರೀಡ್ ದಿಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಸ್ಕ್ವೇರ್ ಅಂತ ಓದ್ದಂಗೆ ಆಗೋಗ್ಬಿಡುತ್ತೆ. ಈಗ ಯಾವ ಥರ ಓದ್ತೀರಿ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಸ್ಕ್ವೇರ್. ಅದಕ್ಕೋಸ್ಕರ ಇಲ್ಲಿ ಬ್ರ್ಯಾಕೆಟ್ ಇರಲ್ಲ ನೋಡಿ. ನೀವು ಇಲ್ಲಿ ಬ್ರ್ಯಾಕೆಟ್ ಇಲ್ಲದೇ ಇರೋದ್ರಿಂದ ಇಲ್ಲಿ ನೀವು ಬ್ರ್ಯಾಕೆಟ್ ಹಾಕ್ತೀರ ಅಂದರೆ ಪ್ರಾಬ್ಲಮ್ಸ್ ತಪ್ಪಾಗ್ಬಿಡುತ್ತೆ, ಹುಷಾರಾಗಿರಬೇಕು. ಓಕೆ, ಈಗ ನಮ್ಮ ಆನ್ಸರ್ ನೋಡ್ಕೊಂತೀರಿ. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ y2? 1 ಮೈನಸ್ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ y2? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 2y1 ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ರಿಕ್ವೈರ್ಡ್ y2 ಕೋಎಫಿಷಿಯಂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರೋದ್ರಿಂದ 2y1 ಈಸ್ ನಾಟ್ ನೀಡ್ ಹಿಯರ್. ಆವಾಗ ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 2y1. ಎರಡು ಕಡೆನೂ 2y1 ಇಂದ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ರಿಮೈನಿಂಗ್ ಏನು ಬರುತ್ತೆ ನೋಡಿ. ಈಗಿಲ್ಲಿ ಲಾಸ್ಟಿಗೆ ಬರುತ್ತೇನೆ, ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 2y1. ಯಾಕೆ ಅದರಿಂದ ಡಿವೈಡ್ ಮಾಡ್ತಾ ಇದ್ದೀರಿ ಅಂದರೆ ನಮಗೆ ಆನ್ಸರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಕೋಎಫಿಷಿಯಂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ y2 ಕೋಎಫಿಷಿಯಂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, 2y1 ಈಸ್ ನಾಟ್ ನೆಸೆಸರಿ. ದೇರ್ ಫೋರ್ ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 2y1. ನೆಕ್ಸ್ಟ್ ರಿಮೈನಿಂಗ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಡಿವೈಡ್ ಮಾಡಿದಾಗ 2y1 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. y1 ಸ್ಕ್ವೇರಲ್ಲಿ 1 y1 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಎಕ್ಸ್ ಇಂಟು y1. 2y1 ಡಿವೈಡ್ ಮಾಡ್ತಾ ಇರೋದ್ರಿಂದ ದಿಸ್ ಬೈ 2y1, ದಿಸ್ ಬೈ 2y1 ಇದು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ದಿದ್ದೇನೆ, 2 ಕ್ಯಾನ್ಸಲ್ ಆಯಿತು. y1 ಸ್ಕ್ವೇರಲ್ಲಿ 1 y1 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಎಕ್ಸ್ ಬೈ 1 ಈಸ್ ಈಕ್ವಲ್ ಟು 0ಗೂ ಡಿವೈಡ್ ಮಾಡಬೇಕು. 0 ಬೈ 2y1 ಈಸ್ ಅನಿ ಬಟ್ 0. ವಿ ಗೆಟ್ ದಿ ಆನ್ಸರ್. ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಹಾಕೊಂಡು ಮಾಡಿ, ಸೇಮ್ ಆನ್ಸರ್ ಬರುತ್ತೆ. y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೂ ಸೇಮ್ ಆನ್ಸರ್. ನೆಕ್ಸ್ಟ್ ಸ್ಕ್ವೇರ್ದು ಒಂದ್ಸಲ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಸೇಮ್ ಸ್ಟೆಪ್ಸ್ ಅಂತ ಹೇಳೋಕ್ಕೋಸ್ಕರ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಪ್ರೂವ್ ದಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y ಡಬಲ್ ಡ್ಯಾಶ್ ಮೈನಸ್ ಎಕ್ಸ್ y1 ಮೈನಸ್ 2 ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ ನೋಡಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ y1 ಈಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 1 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನಮಗೆ ಗೊತ್ತಿದೆ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇಂಟು ಈ ಎಫ್ ಆಫ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವ ಸರ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್.
2 ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂದರೆ 2 - 1 ಆಗುತ್ತೆ. 2 - 1 ಇಸ್ ನಥಿಂಗ್ ಬಟ್ 1 ಆಗುತ್ತೆ, ಅದಕ್ಕೋಸ್ಕರ ಬರೆದಿಲ್ಲ. ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡಿಫಿನಿಷನ್ ಈಗ ತಾನೇ ಮಾಡ್ದಲ್ವಾ, 1/√1 - x² ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಚೆನ್ನಾಗಿ ಗೊತ್ತಿದೆ, ಕ್ರಾಸ್ ಮಾಡ್ತೀರಿ. √1 - x² ಇಂಟು y1 ಇಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ನೆಕ್ಸ್ಟ್ ಆಸ್ ಯೂಶುವಲ್ ಸಿಂಪ್ಲಿಫಿಕೇಷನ್ ಮಾಡಿ. ಓಕೆ, ಅದೇ ಥರ y ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್, y ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಎಕ್ಸ್, y ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಮುಂದಿನ ಮಾಡೋದು ಪೇಪರಲ್ಲೂ ಬರುತ್ತೆ, ಅಂದರೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಬೇಕಾದ್ರೆ ಟ್ರೈ ಮಾಡ್ಬೋದು ನೀವು. Next 43 rate measure problem, very important. A ladder 5 meter long is leaning against a wall. The bottom of the ladder is pulled along the ground away from the wall at the rate of 2 centimeter per second. How fast is its height on the wall decreasing when the foot of the ladder is 4 meter away from the wall? ನಾವು ಲ್ಯಾಡ್ರ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಏಣಿ. ನಾವು ವಾಲ್, ಗ್ರೌಂಡ್, ದಿಸ್ ಇಸ್ ಲ್ಯಾಡರ್. ಓಕೆ, ದಿಸ್ ಇಸ್ 5 meter. ನಾವು ಲೋಯರ್ ಎಂಡ್, ಅಪ್ಪರ್ ಎಂಡ್, ಗ್ರೌಂಡ್. ಓಕೆ, ಈಗ ನೀವು ಡಿನೋಟ್ ಮಾಡ್ಬೇಕಾದ್ರೆ ನಿಂದೇ ಆದಂಥ ವೇನಲ್ಲಿ ನೀವು ಡಿನೋಟ್ ಮಾಡ್ಕೊಬೋದು. ಸೊಲ್ಯೂಷನ್, ಇಲ್ಲಿಂದ ಇರ್ತಕ್ಕಂಥ ಲೆಂತನ್ನು ಎಕ್ಸ್ ಅಂತ ಕರಿತೀನಿ. ಎಕ್ಸ್ ಮೀನ್ಸ್ ವಾಟ್? ಎ ಲೆಂತ್ ಫ್ರಮ್ ಲೋಯರ್ ಎಂಡ್ ಟು ವಾಲ್. ಇದನ್ನು ವೈ ಅಂತ ಡಿನೋಟ್ ಮಾಡ್ಕೊತೀನಿ. ವೈ ಮೀನ್ಸ್ ವಾಟ್? ಎ ಡಿಸ್ಟೆನ್ಸ್ ಫ್ರಮ್ ಅಪ್ಪರ್ ಎಂಡ್ ಟು ಗ್ರೌಂಡ್. ಓಕೆ, ನಾವು ಫ್ರಮ್ ಫಿಗರ್ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್, x² ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ x² + y² ಇಸ್ ಈಕ್ವಲ್ ಟು 5² ಇಸ್ ನಥಿಂಗ್ ಬಟ್ 25. ಓಕೆ, ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ ಅದು ಬರ್ಕೊಬೇಕಲ್ವಾ. ಎ ಲ್ಯಾಡರ್ 5 meter ಲಾಂಗ್, ಇದರ ಲೆಂತು, ಆ್ಯಂಡ್ ದ ಬಾಟಮ್ ಆಫ್ ದಿ ಲ್ಯಾಡರ್ ಈಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್ ಅವೇ ಫ್ರಮ್ ದ ವಾಲ್ ಅಟ್ ದ ರೇಟ್ ಆಫ್, ಅಂದರೆ ಇಲ್ಲಿಂದ ಇರ್ತಕ್ಕಂಥ ಲೆಂತ್ ಎಕ್ಸು, ಇದ್ರ ರೇಟ್ ಆಫ್ ದಿಸ್ ಎಕ್ಸ್ ಅಂದರೆ dx/dt ಈಸ್ ಈಕ್ವಲ್ ಟು 2 centimeter per second. ಸೆಕೆಂಡ್ ಕೊಟ್ಟರೆ ಸೆಕೆಂಡ್ ಬರೀರಿ, ಮಿನಿಟ್ ಕೊಟ್ಟರೆ ಮಿನಿಟ್ ಬರೀರಿ. ಆ್ಯಂಡ್ ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್, ಇದ್ರ ರೇಟ್ ಕೇಳ್ತಾ ಇದ್ದೇನೆ. ಫಾಸ್ಟ್ ಅಂದರೆ ರೇಟ್ ಆಫ್ ದಿಸ್ ವೈ, ದಟ್ ಈಸ್ dy/dt ಈಸ್ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ, ಅಂದರೆ ನೆಗೆಟಿವ್ ಬರಬೇಕು ಅಂತ ಅರ್ಥ. dy/dt ಈಸ್ ಈಕ್ವಲ್ ಟು ವಾಟ್? ವೆನ್ x ಇಸ್ ಈಕ್ವಲ್ ಟು 4, x ಇಸ್ ಈಕ್ವಲ್ ಟು 4, ಇಲ್ಲಿಂದ ಇರ್ತಕ್ಕಂಥ ಲೆಂತು 4 ಕೊಟ್ಟಿದ್ದಾರೆ. ಈಗ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿನೇ ಮಾಡಬೇಕು. ಓಕೆ, ರೇಟ್ ಮೆಜರಲ್ಲಿ ವಾಟ್ ಈಸ್ ದ ಡೆರಿವೇಟಿವ್ ಆಫ್ x² ವಿತ್ ರೆಸ್ಪೆಕ್ಟ್ ಟು ಟಿ? 2x ಇಂಟು dx/dt ಪ್ಲಸ್, ಕೆಲಸ ಬರೀ 2x ಬಂದುಬಿಡ್ತೀರಿ, dx/dt ಬರೆಯೋಕ್ಕೆ ಹೋಗಲ್ಲ, ಅದು ಮ್ಯಾಕ್ಸಿಮಮ್ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ಕೆಲವರು. ವಾಟ್ ಇಸ್ ದ ಡೆರಿವೇಟಿವ್ ಆಫ್ y² 2y ಇಂಟು dy/dt ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0. ನಾವೇನು ಕಂಡುಹಿಡಿತಾ ಇದ್ದೀವಿ ಅಂತ ಗೊತ್ತಿದೆ, dy/dt ರಿಕ್ವೈರ್ಡ್. ನಾವು 2y ಇಂಟು dy/dt ಈಸ್ ಈಕ್ವಲ್ ಟು 2x dx/dt ರೇಟ್ ತಗೋಣ ಮೈನಸ್ 2x ಇಂಟು dx/dt. ಓಕೆ, ಇದು ಬರೀತೇನೆ. ನಾವು dy/dt ಈಸ್ ಈಕ್ವಲ್ ಟು ಈ ಟು ಕ್ಯಾನ್ಸಲ್ ಮಾಡಿ ಮೈನಸ್ x/y ಇಂಟು dx/dt ಈಸ್ ಈಕ್ವಲ್ ಟು ಮೈನಸ್ x ಅಂದರೆ 4, x ಈಸ್ ಈಕ್ವಲ್ ಟು 4 ಬೈ y. ಇಲ್ಲಿ ಕಂಡೀಷನ್ ಇದೆಯಲ್ಲ, ಪೈಥಾಗರಸ್ ಥಿಯರಮ್ ಕಂಡೀಷನ್ನು, x² + y² ಇಸ್ ಈಕ್ವಲ್ 25. ಇಲ್ಲಿ ಕಂಡು ಹಿಡ್ಕೊಬೇಕು ನಾವು. ಓಕೆ, ರಿಮೂವ್ ಮಾಡಿರ್ತೇನೆ. ನಾವು y² ಈಸ್ ಈಕ್ವಲ್ 25, x² ರೈಟ್ ಹೋದರೆ ಮೈನಸ್ x² ಆಯಿತು. y ಈಸ್ ಈಕ್ವಲ್ ಟು ರೂಟ್ ಪ್ಲಸ್ ಆರ್ ಮೈನಸ್ ಬರೆಯೋಕ್ಕೆ ಹೋಗಬಾರ್ದು. 25 ಮೈನಸ್ x ಈಸ್ ನಥಿಂಗ್ ಬಟ್ 4, ಸ್ಕ್ವೇರ್ ಮಾಡಿದ್ರೆ 16. y ಈಸ್ ಈಕ್ವಲ್ ಟು ರೂಟ್ 25 ಮೈನಸ್ 16 ಈಸ್ ನಥಿಂಗ್ ಬಟ್ 9, ರೂಟ್ 9 ಈಸ್ ನಥಿಂಗ್ ಬಟ್ 3. y ಅಂದರೆ 3 ಇಂಟು dx/dt 2 ಮೈನಸ್ 4 ಇಂಟು 2 8/3 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟರೆ ಸೆಕೆಂಡ್ ಬರ್ರಿ, ಮಿನಿಟ್ ಕೊಟ್ಟರೆ ಮಿನಿಟ್ ಬರ್ರಿ. ಲಾಸ್ಟ್ಗೆ ದ ಹೈಟ್ ಆಫ್ ದಿಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್, height of this decreasing at the rate of 8/3 centimeter per second when x is equal to 4. Last conclusion,
The height is decreasing at the rate of 8/3 centimeter per second when x is equal to 4. Okay, practice ಮಾಡಿ, ಈಸಿ ಇದೆ ಪ್ರಾಬ್ಲಮ್. Next 44. Find the integral of 1 by x square plus a square with respect to x and hence evaluate integration of dx by x square minus 6x plus 13. ಅಂದರೆ ಇದೇ ಫಾರ್ಮುಲಾ ಬರಬೇಕದು, ಇದಕ್ಕೆ ಏನು ಫಾರ್ಮುಲಾ ಬರುತ್ತೆ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆ ಪ್ರಾಬ್ಲಮ್ಸನ್ನು ಮಾಡಬೇಕು. ನಾನು ಆಲ್ರೆಡಿ ಪ್ರೀವಿಯಸ್ ಮಾಡಲ್ ಪೇಪರ್ 2 ಮಾಡಲ್ ಪೇಪರಲ್ಲಿ ಫೈಂಡ್ ದಿ ಇಂಟಿಗ್ರಲ್ ಆಫ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರು ಮಾಡಿದ್ದೇನೆ. ಫೈಂಡ್ ದಿ ಇಂಟಿಗ್ರಲ್ ಆಫ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರು ಮಾಡಿದ್ದೇನೆ. ಈಗ ಇದಕ್ಕೆ ರೂಟ್ ಇಲ್ಲ, ರೂಟ್ ಹಾಕಿರೇ ಬೇರೆ ಆನ್ಸರ್, ರೂಟ್ ಇಲ್ಲದೇ ಒಂದು ಆನ್ಸರ್ ಬರುತ್ತೆ. ಅಗೇನ್ ಬೈ ಯೂಸಿಂಗ್ ಟೇಕ್ ಸಬ್ಡ್ಯೂಷನ್ ಮೆಥಡ್ ಪುಟ್ ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ. ಯಾಕೆ ನಾವು ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾನೇ ತೊಗೊತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವೆರಡು ಮಾಡೋದು ಪೇಪರನ್ನು ಪರ್ಫೆಕ್ಟಾಗಿ ನೋಡಿದ್ರೆ ಮಾತ್ರ ಅರ್ಥವಾಗುತ್ತೆ ಅಂತ ಹೇಳ್ತಾ ಇರ್ತೇನೆ. x is a function of theta, differentiate with respect to theta, dx by d theta is equal to a into secant square theta into d theta. Now x is equal to a tan theta, x by a is equal to tan theta. Theta is equal to what? Tan inverse of x by a. ಇದೆಲ್ಲ ಆದರೆ ರಿಪೀಟೆಡ್ ಆಗಿದೆ, ಪ್ರತಿಯೊಂದು ಮಾಡಲ್ ಪೇಪರಲ್ಲೂ ಬಂದೇ ಬರುತ್ತೆ. ನಾವು ಡಿ ಎಕ್ಸ್ ಅಂದರೆ ಎ secant square theta into d theta divided by x ಅಂದರೆ a tan theta, x ಸ್ಕ್ವೇರ್ ಇರೋದ್ರಿಂದ a ಸ್ಕ್ವೇರ್ secant a ಸ್ಕ್ವೇರ್ tan ಸ್ಕ್ವೇರ್ಡ್ theta ಪ್ಲಸ್ x ಅಂದರೆ a tan theta. ಇಲ್ಲಿ x ಸ್ಕ್ವೇರ್ ಇರೋದ್ರಿಂದ a ಸ್ಕ್ವೇರ್ tan ಸ್ಕ್ವೇರ್ theta ಪ್ಲಸ್ a ಸ್ಕ್ವೇರ್. a ಸ್ಕ್ವೇರ್ ಇಲ್ಲಿ ಇದೆಲ್ಲ ಕ್ಯಾನ್ಸಲ್ ಮಾಡಬಾರ್ದು. a ಇಂಟು secant ಸ್ಕ್ವೇರ್ theta ಇಂಟು d theta. ಡಿನಾಮಿನೇಟರಲ್ಲಿ ಎ ಸ್ಕ್ವೇರ್ ಕಾಮನ್ ತೆಗಿತೀರಿ. ಎ ಸ್ಕ್ವೇರ್ ಕಾಮನ್ ತೆಗೆದಾಗ ರಿಮೈನಿಂಗ್ ಇನ್ ದ ಬಾಕ್ಸ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1, ಒಂದು ಎ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ 1 ಬೈ ಎ ಇಂಟು ಸೀಕೆಂಡ್ ಸ್ಕ್ವೇರ್ ತೀಟಾ ಇಂಟು ಡಿ ತೀಟಾ ಬೈ ಐಡೆಂಟಿ ಫಾರ್ಮುಲಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ. ಅಲ್ಲಿಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಏನಂತ ಬರೀತೀರಿ? ಸೀಕೆಂಡ್ ಸ್ಕ್ವೇರ್ಡ್ ತೀಟಾ. ಕ್ಯಾನ್ಸಲ್. Now 1 by a into 1 into d theta, 1 by a into what is the integration of 1 with respect to theta ಅಂದರೆ theta plus c that is equal to 1 by a theta ಅಂದರೆ tan inverse of x by a plus c, tan inverse of x by a plus c. Therefore integration of 1 over x square plus a square ಗೆ ಆನ್ಸರು 1 by a into tan inverse of x by a plus c. ಆ್ಯಂಡ್ ಹೆನ್ಸ್ ಎವ್ಯಾಲ್ಯೂಯೇಟ್ ಅಂದರೆ ಅಲ್ಲೇನು ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ಗೆ ತರಬೇಕು. ಓಕೆ, ಹೌ ಟು ಕನ್ವರ್ಟ್ ಪ್ರಿವಿಯಸ್ ಮಾಡಲ್ ಪೇಪರಲ್ಲೂ ಇದೆ. ಮಾಡಲ್ ಪೇಪರನ್ನು ಯಾರು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೆ ಕಷ್ಟ ಅನಿಸಲ್ಲ, ಕಷ್ಟನೇ ಅನಿಸಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಅನಿಸಲ್ಲ, ಯಾಕೆಂದರೆ ಪ್ರತಿಯೊಂದು ನೋಡ್ತಾ ಇರ್ತೀರಿ ನಾವು. ಆ್ಯಂಡ್ ಹೆನ್ಸ್ ಎವ್ಯಾಲ್ಯೂಯೇಟ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 13. ನಾವು ಡಿ ಎಕ್ಸ್ ಬೈ ಇದನ್ನು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮ್ ತರಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಈ 6, ಅದನ್ನು 2 ಇಂಟು 3 ಇಂಟು ಎಕ್ಸ್. ನಾವು ಪ್ಲಸ್ ಇದನ್ನು ಈ ನಂಬರನ್ನು ನಾನು 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂತ ಬರೀತೀನಿ, ಯಾಕೆಂದರೆ ಪ್ಲಸ್ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಹಂಗೆ ಇರುತ್ತೆ. ಪ್ಲಸ್ 13. ನಾವು ಡಿ ಎಕ್ಸ್ ಬೈ ಈ 3 ಯಾವ ಫಾರ್ಮ್ ಆಗುತ್ತೆ? ಎ ಸ್ಕ್ವೇರ್ minus 2ab plus b square can be written as x minus 3 whole square. x minus ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 3 whole square. ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ 3 ರಿಸಲ್ಟ್ ಬರುತ್ತೆ. ಇಲ್ಲಿ 13 ಇದೆ, ಇದು ಮೈನಸ್ 9 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 13. ಮೈನಸ್ 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಮೈನಸ್ 9 ಪ್ಲಸ್ 13. ಇಲ್ಲಿ ಮೈನಸ್ 3 ಸ್ಕ್ವೇರ್ ಅಂದರೆ ಪ್ಲಸ್ 9 ಬಂದುಬಿಟ್ಟಿರೋ, ತಪ್ಪಾಗೋಗ್ಬಿಡುತ್ತೆ. minus 9 plus 13 is nothing but plus 4. Plus 4 can be written as 2 square. ಇದು ಯಾವ ಫಾರ್ಮ್ ಆಯಿತು? ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಆಯಿತು. ಅದ್ರ ಫಾರ್ಮುಲಾ 1 ಬೈ ಎ ಈಗ ಪ್ರೂವ್ ಮಾಡ್ದಲ್ವಾ? 1 ಬೈ ಎ tan inverse ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ 1 ಬೈ ಎ ಅಂದರೆ ದಿಸ್ 2 tan inverse ಆಫ್
ಎಕ್ಸ್ ಅಂದರೆ ಎಕ್ಸ್ ಮೈನಸ್ 3 ಬೈ ಎ ಅಂದರೆ 2 ಪ್ಲಸ್ ಸಿ. ದಿಸ್ ಇಸ್ ಆನ್ಸರ್. ಓಕೆ, ಕೆಲವು ಸತಿ ಬೇಕಾದ್ರೆ 4 ಅಂತ ಇರುತ್ತಲ್ವ, ಅದನ್ನು √4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರು ಕರೆಕ್ಟಾಗಿರುತ್ತೆ. √4 ಆ್ಯಸ್ ರೂಟ್ ಎಕ್ಸಾಕ್ಟ್ ರೂಟ್ ಇರೋದ್ರಿಂದ 2 ಅಂತ ಬಂದಿದ್ದೇನೆ. ನೆಕ್ಸ್ಟ್ 46. Find the general solution of differential equation chapter. Find the differential equation of dy over dx plus 2y 3y. This is 3. In model paper ಅಲ್ಲಿ 3 ಇದೆ. 3y ಇರಲಿ 2y ಇರಲಿ 4y ಇರಲಿ ಏನಿದ್ರು ಬೇಕಾದ್ರೆ ಮಾಡಿ. 3 ಇದೆಯಲ್ಲ, 3 ಜಾಗದಲ್ಲಿ ಬೇಕಾದ್ರೆ 2 3 4 5 6 ಏನು ಬೇಕಾದ್ರೆ ಹಾಕೊಂಡು ಮಾಡಿ. dy over dx plus 3y is equal to e to the power of minus 2x. We know that which is the standard linear differential equation of the form ಅಂದರೆ dy over dx plus py is equal to q. Here p and q are constants are in terms of x. Here p ಅಂದರೆ 3, y coefficient ಏನಿರುತ್ತೆ that is the value of p, and q is e to the power of minus 2x. Now integrating factor is equal to e to the power of integration of p dx. E to the power of integration of p ಅಂದರೆ 3 into dx. e to the power of what is the integration of 3 ಅಂದರೆ 3x. ಅದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e to the power of 3x ಆಯಿತು. The required general solution is given by y into integrating factor. ಎರಡು ಮಾಡಲ್ ಪೇಪರು ಇವೆರಡು ಫಾರ್ಮುಲಾನು ಇದೆ, IF ಇದೆ ಮತ್ತು ಜನರಲ್ ಸೊಲ್ಯೂಷನ್ ಫಾರ್ಮುಲಾನು ಇದೆ. y into integrating factor is equal to integration of q into integrating factor with respect to x plus c. Now y into integrating factor ಅಂದರೆ e to the power of 3x is equal to integration of q e to the power of minus 2x into integrating factor e to the power of 3x into dx plus c. Okay, ಇಲ್ಲಿ ಬರೀತೇನೆ y into e to the power of 3x is equal to integration of e to the power of minus 2x into e to the power of 3x. We know that law of indices a to the power of m into a to the power of n is equal to a to the power of m plus n. Here e to the power of minus 2x into e to the power of 3x is in the form of a to the power of m into a to the power of n. ಎರಡು ಬೇಸ್ ಸೇಮ್ ಇದೆ. e to the power of minus 2x plus 3x is nothing but e to the power of x into dx plus c. What is the final answer? ಇಲ್ಲಿ ಬರೀತೀನಿ. Final answer y into e to the power of 3x is equal to what is the integration of e power x plus c. This is the answer. Okay. Next to 47, derive the equation of the plane in normal form. Derive the equation of plane in normal form both in vector form and Cartesian form. Previous model paper ಇದೆ, ನಾನೇ ಮಾಡಿದ್ದೇನೆ. Next 48 probability question where A and B are the independent events. Same problem 48 ಅದನ್ನು ಮಾಡಿದ್ದೇನೆ. ಅದಕ್ಕೆ 46, 47, 48, 46 ಡಿಫರೆನ್ಷಿಯಲ್ ಈಕ್ವೇಷನ್ ನಾನೇ ಮಾಡಿದ್ದೀನಿ ಇಲ್ಲಿ. 47 ಡಿರೈವ್ ದ ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಬೋತ್ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಕಾರ್ಟೇಷಿಯನ್ ಫಾರ್ಮ್ ಪ್ರೀವಿಯಸ್ ಮಾಡಲ್ ಪೇಪರಲ್ಲಿದೆ. ಆ್ಯಂಡ್ 48 ಪ್ರಾಬಬಿಲಿಟಿ ಕ್ವಶನ್ನು ದಟ್ ಈಸ್ ಆಲ್ಸೋ ಇನ್ ಫಸ್ಟ್ ಮಾಡಲ್ ಪೇಪರ್ ಆರ್ ಇನ್ ಸೆಕೆಂಡ್ ಮಾಡಲ್ ಪೇಪರ್. ಓಕೆ, ನಾನು ಯಾವುದು ಆಗಿದೆ ಅಂತ ಹೇಳಿರ್ತೀನಿ, ಮಾಡಲ್ ಪೇಪರನ್ನು ನೋಡಿ. ಸರ್ ಅದಿಲ್ಲ ಅಂದರೆ ನನಗೆ ರಿಪ್ಲೈ ಮಾಡಿ. ಓಕೆ, ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಅಲ್ಲಿಗೆ ಮೂರನೇ ಮಾಡಲ್ ಪೇಪರಲ್ಲಿ ಅಪ್ ಟು ಪಾರ್ಟ್ ಡಿ ಆಗಿದೆ. ನೆಕ್ಸ್ಟ್ ಪಾರ್ಟ್ ಇ ಚೆನ್ನಾಗಿ ಗೊತ್ತಿದೆ, 49 AB 50 AB. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಹೇಗೇನು ಹೇಳ್ತಾ ಇದ್ದಾನೆ, ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮ್ನ ಹೆಲ್ಪಿಂಗ್ ಹ್ಯಾಂಡ್ ಬುಕ್ಕಲ್ಲಿರ್ತಕ್ಕಂಥ ಮಾಡಲ್ ಪೇಪರು. ಓಕೆ, ಆ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಆ ಬುಕ್ಕನ್ನು ಇಟ್ಕೊಂಡು ನೀವು ವರ್ಕ್ ಮಾಡಿ. ಓಕೆ, ನಾನು ಅಲ್ಲೆಲ್ಲ ರಿಪೀಟ್ ಆಗಿದೆ ಅಂತ ಹೇಳ್ತಾ ಇರೋದ್ರಿಂದ ನಿಮಗೆ ಅದು ಅರ್ಥವಾಗದೆ ಆ ಬುಕ್ಕು ಇರಬೇಕು, ಮಾಡಲ್ ಪೇಪರ್ ಇರಬೇಕು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾರ್ಟನ್ನು ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು, ವರ್ಕ್ ಮಾಡಿ.